ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ವೈಟಿ ಸ್ಟುಡಿಯೋ ತುಂಬ ಜನ ಆಗಾಗ ಓಪನ್ ಮಾಡ್ತೀರಾ. ಲೈಕ್ ಈಗ ವಿಡಿಯೋ ಒಂದು ಸಲ ಅಪ್ಲೋಡ್ ಮಾಡಾದಮೇಲೆ ತುಂಬ ಸಲ ಓಪನ್ ಮಾಡಿ ನೋಡ್ತೀರಾ. ಏನಕ್ಕೆ ನೋಡ್ತೀರಾ? ಜಸ್ಟ್ ವ್ಯೂಸ್ ಚೆಕ್ ಮಾಡ್ತೀರಾ, ವಾಚ್ ಟೈಮ್ ಚೆಕ್ ಮಾಡ್ತೀರಾ, ಎಷ್ಟು ಸಬ್ಸ್ಕ್ರೈಬರ್ಸ್ ಗೇನ್ ಆಗಿದ್ದಾರೆ ಅದು ಚೆಕ್ ಮಾಡ್ತೀರಾ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಯಾವ್ದು ಚೆಕ್ ಮಾಡ್ತೀರಾ? ಇಂಪ್ರೆಷನ್ ಎಷ್ಟು ಹೋಗಿದೆ ನಿಮ್ಮ ಚಾನಲಲ್ಲಿ, ಅದನ್ನು ಮಾತ್ರ ಚೆಕ್ ಮಾಡ್ತೀರಾ. ಓಕೆನಾ? ಅದಷ್ಟು ಚೆಕ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡ್ತೀರಾ. ಆ್ಯಂಡ್ ಇನ್ನೊಂದು ರೀಸನ್ ನಾನು ನಿಮಗೆ ಹೇಳ್ತೀನಿ, ಚೆಕ್ ಮಾಡೋದು ಯಾವ ರೀತಿಲಿ ನೀವು ಚೆಕ್ ಮಾಡಬೇಕು, ಏನೆಲ್ಲ ಚೆಕ್ ಮಾಡಬೇಕು, ನಿಮ್ಮ ವಿಡಿಯೋದು ವ್ಯೂಸ್ ಏನಾದರೂ ಕಮ್ಮಿ ಆಗ್ತಿದ್ರೆ ಏನೆಲ್ಲ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನೀವು ಕರೆಕ್ಟ್ ಮಾಡಬೇಕು. ಇವನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಏನು ಮಾಡ್ತೀರಾ, ಇದನ್ನೆಲ್ಲ ಯಾವುದನ್ನು ಚೆಕ್ ಮಾಡಲ್ಲ. ಜಸ್ಟ್ ವ್ಯೂಸು, ಸಬ್ಸ್ಕ್ರೈಬರ್ಸು, ಇಂಪ್ರೆಷನ್ಸು, ವಾಚ್ ಟೈಮ್ ಇದು ಎಷ್ಟು ಚೆಕ್ ಮಾಡಿಬಿಟ್ಟು ಹೋಗ್ಬಿಡ್ತೀರಾ. ಓಕೆನಾ? ಸೊ ಬೇರೆದೆಲ್ಲ ಯಾವುದೂ ಚೆಕ್ ಮಾಡೋದಿಲ್ಲ ನೀವು. ಸೊ ಈ ಚೆಕ್ ಮಾಡಲ್ವಲ್ಲ, ಇದೇ ಕಾರಣಕ್ಕೋಸ್ಕರ ನಿಮಗೆ ಏನಾಗ್ತಿರುತ್ತೆ, ವ್ಯೂಸು ಮತ್ತು ನೆಕ್ಸ್ಟ್ ವೀಡಿಯೋ ನೀವು ಪೋಸ್ಟ್ ಮಾಡಿದಾಗ ಬರ್ತಾ ಇರಲ್ಲ. ಓಕೆನಾ? ಓಕೆ ಗೈಸ್, ಬನ್ನಿ ಗೈಸ್, ಅದು ಏನೆಲ್ಲ ಚೆಕ್ ಮಾಡಬೇಕು, ಏನು ಎತ್ತ ಅಂತ ಎಲ್ಲ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾನು ಆನ್ ಮಾಡಿಬಿಡ್ತೀನಿ. ಇಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡನ್ನು ಏನಿದೆ ಅಲ್ಲಿ ಸ್ಕ್ರೀನಲ್ಲಿ ಆನ್ ಮಾಡಿಬಿಡ್ತೀನಿ. ಓಕೆನಾ? ಸಿಂಪಲಿ ನಮ್ಮದು ವೈಟಿ ಸ್ಟುಡಿಯೋ ಏನಿದೆ ಅಪ್ಲಿಕೇಶನು, ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ? ಸೊ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾಗ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ. ಸೊ ಈಗ ಅಂದ್ಕೊಳ್ಳಿ ನಂದಿದೆ ಒಂದು ವೀಡಿಯೋ ಅಂದ್ಕೊಳ್ಳಿ. ಓಕೆನಾ? ಸೊ ನಂದಿದೆ ವೀಡಿಯೋ ಚೆಕ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಹೋಗ್ಬೇಕು ಫಸ್ಟು. ಸೊ ಇದು ಕಂಟೆಂಟಲ್ಲಿ ಹೋಗ್ತೀನಿ. ಕಂಟೆಂಟಲ್ಲಿ ಹೋಗ್ಬಿಟ್ಟು ಇದೊಂದು ಚಾನಲ್ನು ಈಗ ನನ್ನ ಇವತ್ತು ನಿನ್ನೆ ಪೋಸ್ಟ್ ಮಾಡಿದ್ನಲ್ಲ ಆ ವಿಡಿಯೋನ ಓಪನ್ ಮಾಡ್ಕೊಳ್ತೀನಿ. ಓಕೆನಾ? ಓಪನ್ ಮಾಡ್ಕೊಂಡಾದಮೇಲೆ ಸೊ ಫಸ್ಟ್ ಆಫ್ ಆಲ್ ನಮಗೆ ಏನು ಚೆಕ್ ಮಾಡಬೇಕು, ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ತುಂಬ ಸೆಟ್ಟಿಂಗ್ಸ್ ಆಪ್ಷನ್ ಎಲ್ಲ ಇರುತ್ತೆ. ಓಕೆನಾ? ಸೊ ಫಸ್ಟು ನೀವು ಚೆಕ್ ಮಾಡಿ ನಿಮ್ಮ ಟೈಟಲ್ಲು ವಿಡಿಯೋದಿಂದ ಮ್ಯಾಚ್ ಆಗ್ತಾ ಇದೆಯಾ, ಟೈಟಲ್ ಸರಿ ಇದೆಯಾ ಇಲ್ವಾ ಅಂತ ಫಸ್ಟ್ ಆಫ್ ಆಲ್ ನೀವು ಚೆಕ್ ಮಾಡಬೇಕಾಗಿರೋದು ಇದೆ. ಇದು ಬಂದುಬಿಟ್ಟು ನೀವು ನೋಡಬೇಕು. ಓಕೆನಾ? ಸೊ ಟೈಟಲ್ ಚೆನ್ನಾಗಿದೆಯಾ ಏನು ಎತ್ತ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಟೈಟಲು ಮತ್ತು ಥಂಬ್ನೇಲ್ ಏನಿದೆ ಇದು ಮೇನ್ ಇಂಪಾರ್ಟೆಂಟ್ ರೋಲು ನಿಮಗೆ ವ್ಯೂಸ್ ಬರೋದಕ್ಕೆ. ಓಕೆನಾ? ಸೊ ಟೈಟಲ್ ಚೆನ್ನಾಗಿದೆಯಾ ನೋಡ್ಕೊಳ್ಳಿ, ಥಂಬ್ನೇಲಿಂದ ಮ್ಯಾಚ್ ಆಗ್ತಿದೆಯಾ ಅದು ಫಸ್ಟು ನೋಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ನೆಕ್ಸ್ಟು ಥಂಬ್ನೇಲು. ಓಕೆನಾ? ಥಂಬ್ನೇಲ್ ಬಂದುಬಿಟ್ಟು ಇದು ತುಂಬ ಇಂಪಾರ್ಟೆಂಟ್ ರೋಲು. ಥಂಬ್ನೇಲ್ ನೀವು ಎಷ್ಟು ಚೆನ್ನಾಗಿ ಮಾಡಿರ್ತೀರ ಅಷ್ಟೇ ಚೆನ್ನಾಗಿ ಬಂದುಬಿಟ್ಟು ಆಡಿಯನ್ಸು ಕ್ಲಿಕ್ ಮಾಡ್ತಾರೆ. ನಿಮ್ಮ ಥಂಬ್ನೇಲು ಐ ಅಟ್ರಾಕ್ಟಿವ್ ಇದ್ದರೆ ಹೇಳ್ತಾರಲ್ಲ, ಐ ಅಟ್ರಾಕ್ಟಿವ್ ಥಂಬ್ನೇಲ್ ಮಾಡಿ ಅಂತ. ಸೊ ಅದನ್ನೇ ನಾನು ಹೇಳ್ತಾ ಇರೋದು. ಸೊ ನೀವು ಥಂಬ್ನೇಲ್ ಎಷ್ಟು ಚೆನ್ನಾಗಿ ಮಾಡಿರ್ತೀರ ಅದರ ಮೇಲೆ ಡಿಪೆಂಡು. ನೀವು ಥಂಬ್ನೇಲು ಈಗ ನೋಡಿದ್ದು ಆಡಿಯನ್ಸ್ಗೆ ಕ್ಲಿಕ್ ಮಾಡಬೇಕು ಅನ್ನಿಸ್ಬೇಕು, ಆ ಥರ ಥಂಬ್ನೇಲ್ ನೀವು ಮಾಡಬೇಕು. ಓಕೆನಾ? ಸೊ ಬೈ ಚಾನ್ಸ್ ನಿಮಗೆ ಥಂಬ್ನೇಲ್ ಎಲ್ಲ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಹೋಗಿ ಚೆಕ್ ಮಾಡಿ ಯಾವ ಥರ ಥಂಬ್ನೇಲ್ ಮಾಡೋದಂತ. ಓಕೆನಾ? ಥಂಬ್ನೇಲು ತುಂಬ ಇಂಪಾರ್ಟೆಂಟು. ಸುಮಾರು ಜನ ಏನು ಮಾಡ್ತಾ ಇರ್ತೀರ, ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರ, ಬಟ್ ಥಂಬ್ನೇಲ್ ಹಾಕ್ತಾ ಇರಲ್ಲ. ಅಲ್ಲೇ ಯಾವುದಾದ್ರೂ ಒಂದು ಫೋಟೋದು ಕ್ಲಿಪ್ ತೆಗೆದುಕೊಂಡು ಥಂಬ್ನೇಲಿಗೆ ಹಾಕಿರ್ತಾರೆ. ಸೊ ವ್ಯೂಸ್ ಬರಲ್ಲ ಅಂತೀರಾ. ಸೊ ಥಂಬ್ನೇಲ್ ನೀವು ಹಾಕ್ತಲೇ ಹೆಂಗೆ ವ್ಯೂಸ್ ಬರುತ್ತೆ ನನಗೆ ಅದನ್ನು ಹೇಳಿ. ಸೊ ಥಂಬ್ನೇಲ್ ನೀವು ಹಾಕಲೇಬೇಕು. ಚೆನ್ನಾಗಿ ಥಂಬ್ನೇಲ್ ಮಾಡೋದನ್ನು ಕಲೀರಿ. ಸೊ 1 ಡೇ ಬರಲ್ವಾ, 2 ಡೇ ಒಂದು ವೀಕ್ ಬರಲ್ಲ ಅಂದ್ಕೊಳ್ಳಿ ನಿಮಗೆ ಥಂಬ್ನೇಲ್ ಮಾಡೋಕ್ಕೆ. ಆಮೇಲೆ ನೀವು ಮಾಡ್ತಾ ನಿಮಗೆ ಬಂದುಬಿಡುತ್ತೆ ಯಾವ ಥರ ಥಂಬ್ನೇಲ್ ಮಾಡೋದಂತ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನನಗೂ ಅಷ್ಟು ಥಂಬ್ನೇಲ್ ಚೆನ್ನಾಗಿ ಮಾಡೋಕ್ಕೆ ಬರ್ತಾ ಇದ್ದಿಲ್ಲ. ಥಂಬ್ನೇಲ್ ಅಂದರೆ ಏನಂತಲೇ ಗೊತ್ತಿದ್ದಿಲ್ಲ ಸ್ಟಾರ್ಟಿಂಗ್ ನಾನು ಬಂದಾಗ ಯೂಟ್ಯೂಬ್ಗೆ. ಸೊ ನಾನೀಗ ಥಂಬ್ನೇಲ್ ಮಾಡೋದು ಕಲ್ತ್ಕೊಂಡಿದ್ದೀನಲ್ಲ, ಸೇಮ್ ನೀವು ಅದೇ ಥರ ಥಂಬ್ನೇಲ್ನ ಮಾಡ್ಕೋಬೋದು. ಓಕೆನಾ? ಇದಾಯ್ತಾ? ಇವೆರಡು ಚೆಕ್ ಮಾಡಿದ್ರಾ? ಸೊ ಅದಾದಮೇಲೆ ನಿಮ್ಮದು ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಫಸ್ಟು ನೀವು ಟೈಟಲ್ ಏನು ಹಾಕಿರ್ತೀರ ಅದನ್ನೇ ಹಾಕಬೇಕು. ಓಕೆನಾ? ಅದಾದಮೇಲೆ ನಿಮ್ಮದು ಏನು ಇದಿದೆ ಲಿಂಕ್ಸ್ ಸೋಷಲ್ ಮೀಡಿಯಾದು ಅದು ಕೊಟ್ಕೋಬೋದು. ಅದಾದಮೇಲೆ ನಿಮ್ಮ ಇಷ್ಟ ಬಂದಿದ್ದು ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ಬಟ್ ಖಾಲಿ ಅಂತೂ ಬಿಡಬೇಡಿ, ಡಿಸ್ಕ್ರಿಪ್ಷನಲ್ಲಿ ಬರೀರಿ ಏನಾದರೂ. ಓಕೆನಾ? ವಿಸಿಬಿಲಿಟಿ ಇಲ್ಲಿ ಆಲ್ರೆಡಿ ಪಬ್ಲಿಕ್ ಆಗಿದೆ. ಓಕೆನಾ? ಸೊ ಪೋಸ್ಟ್ ಮಾಡಿದರೆ ಆಲ್ರೆಡಿ ಪಬ್ಲಿಕ್ ಆಗಿರುತ್ತೆ. ಸೊ ವಿಸಿಬಿಲಿಟಿ ಏನಿಲ್ಲ, ಪಬ್ಲಿಕಲ್ಲೇ ಇರುತ್ತೆ. ಬೈ ಚಾನ್ಸ್ ನಿಮ್ಮದು ಚಾನಲ್ ಏನಾದರೂ ಮಾನಿಟೈಸೇಷನ್ ಆಗಿದ್ದರೆ ಇದನ್ನು ಆನಲ್ಲೇ ಇರುತ್ತೆ. ಬೈ ಚಾನ್ಸ್ ನೀವು ಇಲ್ಲಿ ಆನ್ ಆಫ್ ಏನಾದರೂ ಆಫ್ ಇದ್ದರೆ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಯಾರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಏನಾಗುತ್ತೆ, ಆನ್ ಆಫ್ ಆಗಿಬಿಡುತ್ತೆ. ಆಫ್ನು ಮಾಡ್ಕೋಬೋದು, ನೀವು ಆನ್ನು ಮಾಡ್ಕೋಬೋದು. ಸೊ ಸಿಂಪಲಿ ನಮಗೀಗ ಯೂಟ್ಯೂಬಿಂದ ಅರ್ನಿಂಗ್ ಮಾಡಬೇಕಲ್ವ. ಸೊ ಯಾವಾಗಲೂ ನಮ್ಮದಿದು ಆನಲ್ಲೇ ಇರಬೇಕು. ಸೊ ಮುಂದಕ್ಕೆ ನೀವೇನಾದರೂ ಮಾನಿಟೈಸೇಷನ್ ಮಾಡಿಕೊಂಡ್ರೆ. ಓಕೆನಾ ಗೈಸ್?
ಸೊ ಇದು ಮೊನಿಟೈಸೇಷನು ಆನಲ್ಲೇ ಇರುತ್ತೆ. ಅದಾದಮೇಲೆ ಇಲ್ಲಿ ಆಡಿಯನ್ಸು, ಇದು ಮೇಯ್ನ್ ಇಂಪಾರ್ಟೆಂಟು. ನೀವು ಕಿಡ್ಸಿಗೆ ಏನಾದರೂ ವೀಡಿಯೋಸ್ ಮಾಡ್ತಾಯಿದ್ರೆ ನಿಮ್ಮ ಆಡಿಯನ್ಸ್ ನೀವು ಸೆಲೆಕ್ಟ್ ಮಾಡಲೇಬೇಕು. ಬೈ ಚಾನ್ಸ್ ನೀವೇನಾದರೂ ಕಿಡ್ಸಿಗೆ ವಿಡಿಯೋ ಏನಾದರೂ ಮಾಡಿ ಲೈಕ್ ದೊಡ್ಡವರಿಗೆ ಸೆಲೆಕ್ಟ್ ಮಾಡಿದರೆ ದೊಡ್ಡವ್ರಿಗೆ ಹೋಗುತ್ತೆ ವೀಡಿಯೋ, ಕಿಡ್ಸಿಗೆ ಹೋಗಲ್ಲ, ಯಾರೂ ನಿಮ್ಮ ವೀಡಿಯೋನ ನೋಡಲ್ಲ. ಬೈ ಚಾನ್ಸ್ ನೀವು ದೊಡ್ಡವ್ರಿಗೆ ವೀಡಿಯೋ ಮಾಡಿಬಿಟ್ಟು ಕಿಡ್ಸಿಗೆ ಸೆಲೆಕ್ಟ್ ಮಾಡಿದರೆ ಏನಾದರೂ ಇಶ್ಯೂಸ್ ಏನಾದರೂ ಸ್ಟ್ರೈಕ್ ಏನಾದರೂ ಕೊಟ್ಬಿಡ್ತಾರೆ ಯೂಟ್ಯೂಬರು. ಹಾಗಾಗಿ ಸೊ ಮಕ್ಕಳು ನೋಡಬಾರ್ದು ಇರೋ ವೀಡಿಯೋ ಏನಾದರೂ ನೀವು ಆ ಥರ ವೀಡಿಯೋ ಏನಾದರೂ ಮಾಡಿದರೆ ಸೊ ಸ್ಟ್ರೈಕ್ ಬಂದುಬಿಡುತ್ತೆ. ಓಕೆನಾ, ಅದನ್ನು ನೀವು ಇಂಪಾರ್ಟೆಂಟಾಗಿ ಮಾಡಲೇಬೇಕು ಈ ಸೆಟ್ಟಿಂಗು. ನೀವು ಮಕ್ಕಳಿಗೆ ವೀಡಿಯೋಸ್ ಮಾಡ್ತಾಯಿದ್ರೆ ಇಲ್ಲಿ ಮಕ್ಕಳಿಗೆ ಇಟ್ಸ್ ಮೇಡ್ ಫಾರ್ ಕಿಡ್ಸ್ನ ಕೊಡಬೇಕು. ಓಕೆನಾ, ಸೊ ದೊಡ್ಡವ್ರಿಗೆ ಏನಾದರೂ ವೀಡಿಯೋ ಮಾಡ್ತಾಯಿದ್ರೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸು. ಸೊ ನಂದು ಯಾವಾಗಲೂ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಇರುತ್ತೆ. ನಾನು ಮಕ್ಕಳಿಗಂತೂ ವೀಡಿಯೋ ಮಾಡಲ್ಲ, ಸೊ ದೊಡ್ಡವ್ರಿಗೆ ಮಾಡೋದು ವೀಡಿಯೋ. ಓಕೆನಾ, ಇದಾಯಿತು ನಮ್ಮದು ಸೆಟ್ಟಿಂಗು. ಓಕೆನಾ, ಅದಾದಮೇಲೆ ಆ್ಯಡ್ ಪ್ಲೇ ಲಿಸ್ಟ್ ಅಂತ ನಿಮ್ಗೊಂದು ಆಪ್ಷನ್ ಸಿಗುತ್ತೆ. ಸೊ ನಿಮ್ಮ ಚಾನಲಲ್ಲಿ ಯಾರಿಗೆಲ್ಲ ಗೊತ್ತಿಲ್ಲ ಪ್ಲೇ ಲಿಸ್ಟ್ ಮಾಡೋದು, ಸೊ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ, ಹೋಗಿ ಚೆಕ್ ಮಾಡಿ. ಓಕೆನಾ, ಯಾವ ಥರ ಪ್ಲೇ ಲಿಸ್ಟ್ ಮಾಡೋದು ಏನು ಎತ್ತಾ ಅಂತ. ಪ್ಲೇ ಲಿಸ್ಟ್ ಮಾಡಿದರೆ ನಿಮಗೆ ತುಂಬ ಬೆನಿಫಿಟ್ಸು, ಏನೆಲ್ಲ ಬೆನಿಫಿಟ್ಸ್ ಇದೆ ಪ್ಲೇ ಲಿಸ್ಟ್ ಮಾಡೋದ್ರಿಂದ ಎಲ್ಲ ಹೇಳ್ಕೊಟ್ಟು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿ ತೋರಿಸಿದ್ದೀನಿ. ಓಕೆನಾ, ಹೋಗಿ ನೀವು ನೋಡ್ಬೋದು. ಏನೋ ಹಚ್ತಾ ಇದೆ ನನಗೆ. ಓಕೆನಾ ಗೈಸ್, ಆ್ಯಡ್ ಪ್ಲೇ ಲಿಸ್ಟ್ ಅಂತ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪ್ಲೇ ಲಿಸ್ಟ್ನ ಇಲ್ಲಿ ಆ್ಯಡ್ನ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಯಾವ ರಿಲೇಟೆಡ್ ವೀಡಿಯೋ ಆ್ಯಡ್ ಮಾಡಬೇಕು ಅದನ್ನು ಆ್ಯಡ್ ಮಾಡ್ಬೋದು. ಓಕೆನಾ, ಸೊ ನಾನು ಇಲ್ಲಿ ನೋಡಿ 4 ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ. ಸೊ ಎಡಿಟಿಂಗ್ ಅಂತಲೇ ಹಾಕ್ತೀನಿ, ಇದನ್ನು ಹಾಕಿರಲಿಲ್ಲ ನಾನು. ಓಕೆನಾ, ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ತುಂಬ ಜನ ಆಲ್ಟ್ರೇಟ್ ಕಂಟೆಂಟ್ ಬಗ್ಗೆ ಕೇಳ್ತೀರಾ. ಸೊ ತುಂಬ ಜನಕ್ಕೆ ಇನ್ನೂ ಗೊತ್ತಿಲ್ಲ ಏನು ಆಲ್ಟ್ರೇಟ್ ಕಂಟೆಂಟ್ ಅಂದರೆ. ಓಕೆನಾ, ಸೊ ಆಲ್ಟ್ರೇಟ್ ಕಂಟೆಂಟ್ ಅಂದರೆ ಏನಂದರೆ, ಈಗ ನೀವು ಎ ಐಯಿಂದ ಏನಾದರೂ ವಿಡಿಯೋಸ್ ಮಾಡ್ತಾಯಿದ್ದೀರಾ, ಲೈಕ್ ಎ ಐದು ವಾಯ್ಸು, ಎ ಐ ಫೋಟೋಸು, ಎ ಐದು ಏನು ಬೇಕಿದ್ರೂ ನೀವು ಮಾಡಿದರೆ. ಓಕೆನಾ, ಎ ಐಯಲ್ಲಿ ಏನಾದರೂ ಒಂದಾದರೂ ಇನ್ಕ್ಲೂಡಿಂಗ್ ಏನಾದರೂ ಇದ್ದರೆ ಅದು ಬಂದುಬಿಟ್ಟು ಆಲ್ಟ್ರೇಟ್ ಕಾಂಟೆಂಟಲ್ಲಿ ಎಸ್ ಕೊಡಬೇಕು. ಓಕೆನಾ, ಬೈ ಚಾನ್ಸ್ ನೀವು ಇಲ್ಲ ನಂತರ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ನೀವು ನೋ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಕನ್ಫ್ಯೂಷನ್ ಆಗಬೇಡಿ. ಓಕೆನಾ, ಇಲ್ಲೇ ಬಂದುಬಿಟ್ಟು ನಿಮಗೆ ಮೆನ್ಷನ್ ಇಲ್ಲಿ ಮಾಡಿಲ್ಲ ಅಂತೆ, ಸಮಥಿಂಗ್ ಡಿಡ್ ರಿಯಲಿಸ್ಟಿಕ್. ಓಕೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಸೊ ಎ ಐಯಿಂದ ನೀವೇನಾದರೂ ರಿಯಲಿಸ್ಟಿಕ್ ಆಗಿ ಫೋಟೋಸ್ ಏನಾದರೂ ಕ್ರಿಯೇಟ್ ಮಾಡಿ ನೀವು ಮಾಡ್ತಾಯಿದ್ರೆ ಆಗೂ ನೀವು ಆಲ್ಟ್ರೇಟ್ ಕಾಂಟೆಂಟಲ್ಲಿ ಎಸ್ ಅಂತ ಕೊಡಬೇಕು. ಓಕೆನಾ, ಯೂಟ್ಯೂಬಿಗೆ ಗೊತ್ತಾಗಬೇಕಲ್ಲ ನೀವು ಯಾವ ಥರ ಕಂಟೆಂಟ್ ಮಾಡ್ತಾಯಿದ್ದೀರಾ ಅಂತ. ಸೊ ಹಾಗಾಗಿ ಓಕೆನಾ ಗೈಸ್, ಈ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ನೋ ಅಂತಲೇ ಕೊಡಿ, ನೋ ಅಂತ ಅದಲ್ಲ. ಸೊ ನಾನು ನೋ ಅಂತ ಕೊಟ್ಟಿದ್ದೀನಿ. ನೀವು ಬಂದುಬಿಟ್ಟು ನೀವು ಎ ಐಯಿಂದ ಕ್ರಿಯೇಟ್ ಮಾಡ್ತಾಯಿದ್ರೆ ಎಸ್ ಕೊಡಿ, ಇಲ್ಲ ನಾರ್ಮಲ್ ನಂತರ ವೀಡಿಯೋಸು ಕುಕ್ಕಿಂಗ್ ಅವರೆಲ್ಲ ಇರ್ತಾರೆ, ನಾರ್ಮಲ್ ವೀಡಿಯೋಸ್ ಎಲ್ಲ ಮಾಡ್ತಿರಲ್ಲ ಅವ್ರು ನೋ ಅಂತ ಕೊಡಿ. ಓಕೆನಾ ಗೈಸ್, ಇದೆಲ್ಲ ಆಯಿತು. ಅದಾದಮೇಲೆ ನೀವು ಕೆಳಗಡೆ ಇನ್ನೂ ಮೋರ್ ಆಪ್ಷನಲ್ಲಿ ಇದು ಯಾರೂ ಚೆಕ್ಕೆ ಮಾಡಲ್ಲ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಟ್ಯಾಕ್ಸ್ ಹಾಕೋ ಆಪ್ಷನ್ಸು ಇರುತ್ತೆ. ಓಕೆನಾ, ಸೊ ಇಲ್ಲಿ ಬಂದುಬಿಟ್ಟು ನೀವು ಟ್ಯಾಕ್ಸ್ನ ಆ್ಯಡ್ ಮಾಡಬೇಕು. ಆ್ಯಡ್ ಟ್ಯಾಕ್ಸ್ ಆಪ್ಷನ್ ಇದೆಯಲ್ಲ, ಇಲ್ಲಿ ನೀವು ಟ್ಯಾಕ್ಸು ಒಂದೊಂದಾಗಿ ಆ್ಯಡ್ ಮಾಡಬೇಕು. ನೀವು ಯಾವ ರಿಲೇಟೆಡ್ ವೀಡಿಯೋಸ್ ಮಾಡ್ತಾಯಿದ್ದೀರಾ ಅದರ ರಿಲೇಟೆಡ್ ಟ್ಯಾಕ್ಸ್ ಏನಿದೆ ಇಲ್ಲಿ ಆ್ಯಡ್ನ ಮಾಡಬೇಕು. ಓಕೆನಾ, ಸೊ ನಿಮಗೆ ಟ್ಯಾಕ್ಸ್ ಎಲ್ಲ ಆ್ಯಡ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಯಾವ ಥರ ನೀವು ಟ್ಯಾಕ್ಸ್ ಹಾಕ್ಬೋದು ಅಂತ. ಸೊ ಹೋಗ್ಬಿಟ್ಟು ಚೆಕ್ಔಟ್ನ ಮಾಡ್ಬೋದು. ಓಕೆನಾ, ಅದಾದಮೇಲೆ ಇಲ್ಲಿ ಅಲೋ ರಿಮಿಕ್ಸಿಂಗ್ ಇದೆ. ಸೊ ಇದು ಅಲೋ ಕೊಟ್ಟರೆ ಕೊಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದು ಪೇಯ್ಡ್ ಪ್ರಮೋಷನ್, ಇದರಿಂದ ಏನಿಲ್ಲ, ಇದೆರಡು ಬಿಟ್ಬಿಡಿ. ಓಕೆನಾ, ಅದಾದಮೇಲೆ ಇನ್ನೊಂದು ಕೆಳಗಡೆ ಕ್ಯಾಟಗರಿ ಅಂತ ಇದೆ. ಸೊ ಇದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗು. ಕ್ಯಾಟಗರಿ ನಿಮ್ಮದು ಏನು. ಸೊ ಬೈ ಚಾನ್ಸ್ ನೀವು ಸೆಟ್ಟಿಂಗಲ್ಲೂ ಕ್ಯಾಟಗರಿ ಇಟ್ಟಿದ್ರೆ ಸೊ ಇಲ್ಲೂ ಕೂಡ ನಿಮಗೆ ಆಪ್ಷನ್ ಇರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಮಿಕ್ಸ್ ಕಾಂಟೆಂಟ್ ಮಾಡ್ತಾರೆ. ಆಗಾಗ ನೀವು ಸೆಟ್ಟಿಂಗಲ್ಲಿ ಹೋಗಿ ಚೇಂಜ್ ಮಾಡೋಕ್ಕಾಗಲ್ವಲ್ಲ ಕ್ಯಾಟಗರಿ. ನಿಮ್ಮದು ಲೈಫ್ ಟೈಮ್ ಕ್ಯಾಟಗರಿ ಏನಿದೆ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಟ್ಟಿಂಗಲ್ಲಿ. ಇಲ್ಲಿ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕಿದ್ರೆ ನೀವು ಯಾವ ಕ್ಯಾಟಗರಿಯಲ್ಲಿ ವೀಡಿಯೋ ಮಾಡಿದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಓಕೆನಾ, ಇಲ್ಲಿ ಸೆಲೆಕ್ಟ್ ಮಾಡಿದರೆ ಆಗ ಬಂದುಬಿಟ್ಟು ಯೂಟ್ಯೂಬಿಗೆ ಗೊತ್ತಾಗೋದು, ಆಗನೇ ಆ ಕರೆಕ್ಟ್ ಆಡಿಯನ್ಸ್ ಹತ್ರ ಯೂಟ್ಯೂಬ್ ಕಳಿಸೋದು. ಸೊ ನೀವು ಯಾವುದೋ ಬೇರೆ ಕ್ಯಾಟಗರಿ, ಈಗ ನೀವು ಟೆಕ್ ವೀಡಿಯೋ ಮಾಡಿದ್ದೀರಾ, ನೀವು ಕಾಮಿಡಿ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಟ್ಟಿದ್ರೆ ಕಾಮಿಡಿ ಆಡಿಯನ್ಸ್ ಹತ್ರ ಕಳಿಸುತ್ತೆ. ಕಾಮಿಡಿ ಆಡಿಯನ್ಸ್ಗೆ ಇಷ್ಟನೇ ಇರಲ್ಲ, ಲೈಕ್ ಏನಾದರೂ ಕಲಿಬೇಕು, ಟೆಕ್ ವೀಡಿಯೋಸ್ ನೋಡಬೇಕು ಅಂತ. ಸೊ ಅವ್ರು ಏನು ಮಾಡ್ತಾರೆ, ಸ್ಕಿಪ್ ಮಾಡಿಬಿಡ್ತಾರೆ, ನೋಡಲ್ಲ ನಿಮ್ಮ ವೀಡಿಯೋಸು. ಸೊ ಕರೆಕ್ಟ್ ಇಲ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಕ್ಯಾಟಗರಿನ ಬಂದುಬಿಟ್ಟು ಸೆಲೆಕ್ಟ್ ಮಾಡೋದು ಮರಿಬೇಡಿ ನಿಮ್ಮ ವೀಡಿಯೋದಲ್ಲಿ.
ಓಕೆನಾ ಗೈಸ್, ಇದು ತುಂಬ ಇಂಪಾರ್ಟೆಂಟು. ಬೈ ಚಾನ್ಸು ನೀವೇನಾದರೂ ಈಗ 100 ಜನ ಹತ್ರ ಯಾರೂ ನೋಡಲ್ಲ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಿಲ್ಲ ಅಂದರೆ, ಓಕೆನಾ. ಬೈ ಚಾನ್ಸ್ ಈಗ ಯೂಟ್ಯೂಬ್ 100 ಆಡಿಯನ್ಸ್ ಹತ್ರ ಕಳಿಸ್ತು ಅಂದ್ಕೊಳ್ಳಿ, 100 ಜನ ಹತ್ರ ನಿಮ್ಮ ಇಂಪ್ರೆಷನ್ ಕಳಿಸ್ತು ಅಂದ್ಕೊಳ್ಳಿ, ಅದರಲ್ಲಿ ಅಟ್ಲೀಸ್ಟ್ ಒಂದು 15 to 20 ಜನ ನೋಡಬೇಕು ಮುಂದಕ್ಕೆ ಇಂಪ್ರೆಷನ್ ಕಳಿಸ್ಬೇಕಂದ್ರೆ. ಯಾರೂ ನೋಡದೆ ಸ್ಕಿಪ್ ಮಾಡಿಬಿಟ್ರೆ ಮುಂದಕ್ಕೆ ಇಂಪ್ರೆಷನ್ ಯೂಟ್ಯೂಬ್ ಬಂದುಬಿಟ್ಟು ಸ್ಟಾಪ್ ಮಾಡಿಬಿಡ್ತಾರೆ, ಕಳಿಸಲ್ಲ ಮುಂದಕ್ಕೆ. ಓಕೆನಾ ಗೈಸ್, ಅದಾದಮೇಲೆ ನೋಡಿ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಇದೆ, ಇದು ಮೇಯ್ನಾಗಿ ನೋಡ್ಕೊಳ್ಳಿ. ಏನು ಆಪ್ಷನ್ ಅಂದರೆ ಇದು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಇದೆಯಲ್ಲ, ಇದು ಬಂದುಬಿಟ್ಟು ಏನಂದರೆ ನೀವು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸು ಇದು ಸೆಲೆಕ್ಟ್ ಮಾಡಿಕೊಂಡ್ರೆ ಏನಾಗುತ್ತಂದರೆ ನಿಮ್ಮ ವಿಡಿಯೋನ ಯಾರೂ ಕಾಪಿ ಮಾಡೋಕ್ಕಾಗಲ್ಲ. ಬೈ ಚಾನ್ಸ್ ಕಾಪಿ ಮಾಡಿದ್ರೂ ಅವ್ರಿಗೆ ಕಾಪಿರೈಟ್ ಬಂದುಬಿಡುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ವಿಡಿಯೋ ಯಾರೂ ಕಾಪಿ ಮಾಡಬಾರ್ದು, ಅವ್ರಿಗೆ ಕಾಪಿ ಮಾಡಿದ್ರೂ ಕಾಪಿರೈಟ್ ಬರಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಬೇಕು ನೀವು, ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ. ಓಕೆನಾ. ಅದಾದಮೇಲೆ ಕೆಳಗಡೆ ಆಪ್ಷನ್ ಇನ್ನೊಂದಿದೆ, ಕ್ರಿಯೇಟಿವ್ ಕಾಮನ್ ಅಂತ ಇದೆಯಲ್ಲ, ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರು ನಿಮ್ಮ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು, ಅವ್ರಿಗೆ ಯಾವುದೇ ಕಾಪಿರೈಟ್ ಬರಲ್ಲ. ಓಕೆನಾ. ನೀವು ಇದು 2 ಆಪ್ಷನ್ ನಿಮಗೆ ಬಿಟ್ಟಿದ್ದು, ನೀವು ಯಾವುದು ನಿಮ್ಮ ವಿಡಿಯೋ ಯಾರು ಯೂಸ್ ಮಾಡಬಾರ್ದು ಅಂದರೆ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ಗೆ ಕೊಡಿ, ಇಲ್ಲಾಂದರೆ ಯಾರಾದರೂ ಯೂಸ್ ಮಾಡಬೇಕಂದ್ರೆ ಕ್ರಿಯೇಟಿವ್ ಕಾಮನ್ಸ್ಗೆ ಕೊಡಿ. ಯಾರೂ ಯೂಸ್ ಮಾಡಬಾರ್ದಂದರೆ ಸ್ಟ್ಯಾಂಡರ್ಡ್. ಓಕೆನಾ, ಮೇಲೆದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಯಾವ ಥರ ಅಂತ. ಓಕೆ, ಸೊ ಇಷ್ಟು ಸೆಟ್ಟಿಂಗ್ ಎಲ್ಲ ನಿಮಗೆ ಗೊತ್ತಾಯ್ತಲ್ಲ ಗೈಸ್, ಯಾವ ಥರ ಏನು ಎತ್ತ ಅಂತ. ಸೊ ಅಂತೂ ನೀವು ಚೆಕ್ ಮಾಡಿ, ಇದು ಚೆಕ್ ಮಾಡಿಬಿಟ್ಟು ಕರೆಕ್ಟ್ ಮಾಡಿದ್ರೇ ನಿಮಗೆ ನೆಕ್ಸ್ಟು ವಿಡಿಯೋ ಏನಾಗುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಪ್ಪಾಗಲ್ಲ. ಓಕೆನಾ. ಅದಾದಮೇಲೆ ಬೇಕಿದ್ದರೆ ಇನ್ನೊಂದು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಏನಂತ. ಒಂದು ಸಲ ಬ್ಯಾಕ್ ಬರೋಣ. ಸದ್ಯಕ್ಕಿದು ಸೇವ್ ಮಾಡ್ಕೊಳ್ತೀನಿ. ಸೊ ಇದು ನಂದು ವಿಡಿಯೋ ಅಂದ್ಕೊಳ್ಳಿ. ಓಕೆನಾ. ಓಕೆ, ಇಲ್ಲಿ ನಾವು ಬರಬೇಕಾಗಿರೋದು ಮೇಯ್ನಾಗಿ ಆಡಿಯನ್ಸಲ್ಲಿ. ಓಕೆನಾ. ಸೊ ನಾನು ಅಲ್ಲಿ ಕಂಟೆಂಟಲ್ಲಿ ಹುಡುಕ್ತಾ ಇದ್ದೀನಿ, ಆಡಿಯನ್ಸಲ್ಲಿ ಬಿಟ್ಬಿಟ್ಟು. ಸೊ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ. ಸೊ ನಿಮಗೂ ಹಂಗೆ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತಲ್ಲ. ಸೊ ಆಡಿಯನ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಮೇಯ್ನಾಗಿ ಸೊ ನಿಮ್ಮದು ಎಷ್ಟು ರಿಟರ್ನಿಂಗ್ ವೀವರ್ಸು, ಯೂನಿಕ್ ವೀವರ್ಸು ಮತ್ತು ಸಬ್ಸ್ಕ್ರೈಬರ್ಸ್ ಇವನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲೇ ಟೈಮಿಂಗ್ಸು ನೋಡಿ ಗೈಸ್, ತುಂಬ ಜನ ಬಂದುಬಿಟ್ಟು ನನಗೆ ಕೇಳ್ತಾಯಿದ್ರಿ ನಾವು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ವಿಡಿಯೋ, ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕಂತ. ಸೊ ನಿಮಗೆ ಇಲ್ಲಿ ಒಂದು ಐಡಿಯಾ ಸಿಕ್ಬಿಡುತ್ತೆ ನೀವು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕಂತ. ಓಕೆನಾ. ಸೊ ನೀವು ಇಲ್ಲಿ ನೋಡೋದಾದರೆ ಇಲ್ಲಿ ಜಾಸ್ತಿ ಡಾರ್ಕ್ ಲೈನ್ ಎಲ್ಲೆಲ್ಲಿ ಬಂದಿದೆ, ಆ ಡಾರ್ಕ್ ಲೈನಲ್ಲಿ ಬಂದುಬಿಟ್ಟು ನಿಮ್ಮ ಆಡಿಯನ್ಸ್ ಏನಿರ್ತಾರೆ ಜಾಸ್ತಿ ಆ ಟೈಮಲ್ಲಿ ಆ್ಯಕ್ಟಿವ್ ಇರ್ತಾರಂತ. ಸೊ ನೀವು ಇದರ ಅಕಾರ್ಡಿಂಗ್ ನೀವು ಈ ಟೈಮಲ್ಲಿ ಆ್ಯಕ್ಟಿವ್ ನೋಡಿಕೊಂಡು ನಿಮಗೆ ಯಾವ ಟೈಮ್ ಇಷ್ಟ ಆಗುತ್ತೋ ಆ ಟೈಮ್ನ ಸೆಲೆಕ್ಟ್ ಮಾಡಿಕೊಂಡು ಪೋಸ್ಟ್ನ ಮಾಡ್ಬೋದು. ಇಲ್ಲ ನನಗೆ ಇದು ಬೇಡ ಅನ್ನೋರು ಏನು ಮಾಡಿ ಅಂದರೆ ಜಾಸ್ತಿ ನಾನು ಈವ್ನಿಂಗ್ ಸಜೆಸ್ಟ್ ಮಾಡ್ತೀನಿ, ಯಾಕಂದರೆ ನಾನು ಕೂಡ ಈವ್ನಿಂಗ್ಗೆ ಪೋಸ್ಟ್ ಮಾಡೋದು 5 o'clock ಸಮಥಿಂಗ್ ನಾನು ವೀಡಿಯೋನ ಪೋಸ್ಟ್ ಮಾಡ್ತೀನಿ. ಸೊ ನಿಮಗೆ ನೋಡಿ ನೀವು ಯಾವ ಥರ ವೀಡಿಯೋ ಮಾಡ್ತಾಯಿದ್ದೀರಾ. ಸೊ ಕುಕ್ಕಿಂಗ್ ಚಾನಲ್ ಅವರು ಏನಾದರೂ ವೀಡಿಯೋಸ್ ಮಾಡ್ತಾಯಿದ್ರೆ ಸೊ ಕುಕ್ಕಿಂಗ್ ಚಾನಲ್ ಅವ್ರು ಬಂದುಬಿಟ್ಟು ಮಧ್ಯಾಹ್ನ ಪೋಸ್ಟ್ ಮಾಡೋದು ಬೆಟರು. ಇನ್ನು ನಂತರ ವೀಡಿಯೋಸ್ ಮಾಡೋರು ಈವ್ನಿಂಗ್ ಪೋಸ್ಟ್ ಮಾಡೋದು ಬೆಟರು. ಇಲ್ಲಾಂದರೆ ನೀವು ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡಿಕೊಂಡು ಆ ಟೈಮಲ್ಲಿ ರೆಗ್ಯುಲರ್ ಆಗಿ ಈಗ ಒಂದು ಟೈಮಿಂಗ್ ಫಿಕ್ಸ್ ಮಾಡಿದ್ದೀರಾ, ಡೈಲಿ ಅದೇ ಟೈಮಿಗೆ ನೆಕ್ಸ್ಟ್ ಡೇ ವೀಡಿಯೋ ಬರಬೇಕು. ಓಕೆನಾ. ಆ ಥರ ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಗೊತ್ತಾಯ್ತಲ್ಲ ಯಾವ ಥರ ಏನು ಎತ್ತ ಅಂತ. ಅಂತೂ ನಿಮಗೆ ಯಾವುದ್ರ ಬಗ್ಗೆ ಆದರೂ ಡೌಟ್ಸು ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ನೀವು ಕಮೆಂಟಲ್ಲಿ ಕೇಳ್ಬೋದು, ನಾನು ಹೇಳಿ ಕೊಡ್ತೀನಿ. ಓಕೆನಾ ಗೈಸ್. ಸೊ ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.